ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆಲ್ಲ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರು, ಪೋಷಕರು ಕೂಡ ವಿಡಿಯೋಸ್‌ನ ವೀಕ್ಷಣೆ ಮಾಡ್ತಿರ್ತೀರಾ. ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ರಿ. ಸೊ, ಇವತ್ತಿನ ಒಂದು ದಿನ ಒಂದು ಹೈಕೋರ್ಟ್‌ನಲ್ಲಿ ಒಂದು ಅಪೀಲ್ ಅಥವಾ ಒಂದು ಅರ್ಜಿ ವಿಚಾರಣೆ ಕೂಡ ಇತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಸರ್ಕಾರದ ಕಡೆಯಿಂದ ಮೇಲ್ಮನವಿ ಹೋಗಿದ್ದು. ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಯೂಟ್ಯೂಬ್ ಚಾನಲ್ ಎಲ್ಲ ಅಪ್ಡೇಟ್‌ಗಳನ್ನ ಕೊಟ್ಟಿದ್ವಿ. ಸೊ, ಒಂದು ಗ್ರೇಡ್‌ನ ತರಬೇಕು ಅಂತ ಅಂದಂಥ ಸಂದರ್ಭದಿಂದ ಹಿಡಿದು ಒಂದು ನಿನ್ನೆ ತನಕನೂ ಕೂಡ ಎಲ್ಲ ಒಂದು ಏನೇನು ಆಗ್ತಿದ್ವಲ್ಲ, ಒಂದು ತೀರ್ಪಿನ ಬದಲಾವಣೆಗಳು ಹಾಗೆ ಹೀಗೆ. ಸೊ, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡ್ತಿದ್ವಿ. ಸದ್ಯಕ್ಕೆ ಇವಾಗ ಬರ್ತಿರುವಂಥ ಮಾಹಿತಿ ಏನಂದ್ರೆ ಹೈಕೋರ್ಟ್‌ನ ಕಡೆಯಿಂದ ಆದೇಶ ಪ್ರಕಟ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ಆದೇಶದಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರಾಗಿದ್ರೆ, ಗ್ರೇಡ್ ಇರುತ್ತಾ, ಮಾರ್ಕ್ಸ್ ಇರುತ್ತಾ, ನಂತರದಲ್ಲಿ ಒಂದು ಶಿಕ್ಷಣ ಇಲಾಖೆಗೆ ಏನೇನು ಕ್ರಮ ತಗೋಬೋದಾಗಿದ್ರೆ, ಸದ್ಯಕ್ಕಿರುವಂಥ ಅಪ್ಡೇಟ್ಸ್‌ಗಳನ್ನ ಕಂಪ್ಲೀಟಾಗಿ ಎಕ್ಸ್‌ಪ್ಲೇನ್ ಮಾಡ್ತಿರೋದಾಗಿರುತ್ತೆ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೂ ನೋಡಿ, ಸರಿಯಾಗಿ ನಿಮಗೆಲ್ಲನೂ ಕೂಡ ವಿಷಯನ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನ ವೀಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದಾಗಿರುತ್ತೆ. ನೀವು ನೋಡ್ತಾ ಇರುವಂಥದ್ದು ಕನ್ನಡದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ ಇದೀಗ. ಸೊ, ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಅಂಕದ ಬದಲಾಗಿ ಗ್ರೇಡ್ ಅನ್ನು ಕೊಡ್ತೇವೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಮಹತ್ವದ ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕರ್ನಾಟಕ ರಾಜ್ಯದ ಕಡೆಯಿಂದ ಕೆಲವರು ಐಪಿಎಲ್ ಹೈಕೋರ್ಟ್ಗೆ ಅಪೀಲ್ ಕೂಡ ಹೋದರು ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಅದು ರಿಜೆಕ್ಟ್ ಆಗಿತ್ತು. ನಂತರ ಮತ್ತೆ ಬೇರೆಯವರು ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಗ್ರೇಡ್ನ ಬದಲಾಗಿ ಅಂಕನೇ ಕೊಡಿ ಅಂತ ಒಂದು ಶಿಫಾರಸು ಅಥವಾ ನಿರ್ದೇಶನ ಕೊಡ್ತು. ನಂತರ ಸರ್ಕಾರ ಮೇಲ್ಮನವಿ ಹೋಯಿತು ರೀಸೆಂಟ್ ಡೇಸಲ್ಲಿ. ಸೊ, ಇದೀಗ ಒಂದು ವಿಚಾರಣೆ ಏನಿತ್ತಲ್ಲ ಏಪ್ರಿಲ್ 21, 2026 ಹಿಂದೂ ಹೈಕೋರ್ಟ್ನ ಕಡೆಯಿಂದ ಮಹತ್ವದ ಒಂದು ಆದೇಶ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಅದರಲ್ಲಿ ಅವರು ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಮೇನ್ ಆಗಿ ನಾವು ತಿಳ್ಕೊಳ್ಳೋದಾದ್ರೆ ಸ್ಕ್ರೀನ್ ಮುಖಾಂತರ ಕೂಡ ಹಾಕಿರ್ತೇನೆ, ನೋಡ್ಕೋಬೋದಾಗಿರುವಂಥದ್ದು ಆಗಿರುತ್ತೆ ಪ್ರಮುಖವಾಗಿರೋದನ್ನ. ಇಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ಏನಿದೆಲ್ಲ ಒಂದು ತರಾಟೆನ ತಗೊಂಡಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಪ್ರಮುಖವಾಗಿ ಹಿಂದಿಗೆ ಅಂಕವನ್ನೇ ಕೊಡಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿಂದಿ ಅಥವಾ ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶನ ಕೊಟ್ಟಿದೆ. ಅದರಲ್ಲಿ ನೋಡಿದ್ರೆ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡುವಂಥದ್ದು ದೃಷ್ಟಿಯಿಂದ ಗ್ರೇಡ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಅಂತ ಹೈಕೋರ್ಟ್ನ ಪರ ಒಂದು ವಕೀಲರು ಇರೋದಲ್ಲ ಅವರು ಆದೇಶ ಅಂದ್ರೆ ಮಾತಾಡಿರುವಂತಾಗಿರುತ್ತೆ, ಅಂದ್ರೆ ವಾದ ಮಾಡಿರುವಂತಾಗಿರುತ್ತೆ, ತಿಳಿಸಿರೋದು ಕೋರ್ಟ್ನಲ್ಲಿ. ಆದರೆ ಅಧಿಸೂಚನೆಯಲ್ಲಿ ಗ್ರೇಡ್ ಪದ್ಧತಿ ಉಲ್ಲೇಖಿಸದೆ ನಂತರ ಜಾರಿಗೆಗೊಳಿಸುವುದು ಸೂಕ್ತವಲ್ಲ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಪೀಠ ಅಂದ್ರೆ ಅಭಿಪ್ರಾಯ ಪಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಇದೇ ವೇಳೆ ಎಲ್ಲರನ್ನು ಪಾಸ್ ಮಾಡಬೇಕು ಅಂತಿದ್ರೆ ಕೋರ್ಟ್ ಅವರು ಹೇಳಿರುವಂಥದ್ದು ಏನಂದ್ರೆ ಎಲ್ಲರನ್ನೂ ಪಾಸ್ ಮಾಡಬೇಕು ಅನ್ನೋ ಥರ ಇದ್ರೆ ನೀವು ಪರೀಕ್ಷೆ ಯಾಕೆ ಮಾಡ್ತಿದ್ದೀರಾಗಿದ್ರೆ ರದ್ದು ಮಾಡಿಬಿಡಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಟ್ಟುವಾಗಿ ನ್ಯಾಯಾಲಯದವರು ಹೇಳಿರುವಂಥದ್ದಾಗಿರುತ್ತೆ. ಸೊ, ಅದು ಗಮನಾರ್ಹ ಆಗಿರುವಂಥದ್ದು. ಪ್ರಮುಖವಾಗಿ ಎಲ್ಲರೂ ಪಾಸ್ ಮಾಡಬೇಕು ಅನ್ನೋ ಥರ ಇದ್ರೆ ನೀವು ಎಕ್ಸಾಮ್ನ ಮಾಡಬೇಡಿ ಆಗಿರುತ್ತೆ, ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಅನ್ನೋ ರೀತಿಯಲ್ಲಿ ಹೇಳಿರೋದಾಗಿರುತ್ತೆ. ಮತ್ತೆ ನಿಯಮ ರೂಪಿಸಿದ ನಂತರ ಸರ್ಕಾರ ಸೂಕ್ತ ತಿದ್ದುಪಡಿ ಮಾಡಬಹುದಾಗಿರುತ್ತೆ. ಆದರೆ ಈಗಾಗಲೇ ನಡೆದಿರತಕ್ಕಂಥ ಒಂದು ಪರೀಕ್ಷೆ ಮೌಲ್ಯಮಾಪನ ಇರುತ್ತಲ್ಲ, ಸೊ ಅದರ ಒಂದು ಬದಲಾಯಿಸುವುದು ಸರಿಯಲ್ಲ. ಅಂದ್ರೆ ವಿಧಾನವನ್ನ ಈಗ ಗ್ರೇಡ್ ಕೊಡ್ತೀವಿ, ಮಾರ್ಕ್ಸ್ ಕೊಡ್ತೀವಿ ಅನ್ನೋದೆಲ್ಲ ಸರಿ ಬರಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸಲ್ಲಿಸಿದಂತ PIL ಕೂಡ ವಜಾಗೊಂಡಿರುತ್ತದಾಗಿರುತ್ತೆ. ಹಿಂದಿ ವಿಷಯದಲ್ಲಿ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅನುತ್ತೀರ್ಣಗೊಳ್ತಿದ್ದಾರೆ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಗ್ರೇಡ್ ವ್ಯವಸ್ಥೆಗೆ ಮುಂದಾಗಿತ್ತು. ಆದರೆ ಇವಾಗ ನ್ಯಾಯಾಲಯ ಏನ್ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ನ್ಯಾಯಾಲಯದ ಆದೇಶದಂತೆ ಈ ಸಾಲಿಗೆ ಅಂಕ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ 2025-26ನೇ ಸಾಲ ಎಕ್ಸಾಮ್ ಏನು ಇವಾಗ ಬರ್ತಿರಲ್ಲ ಮಕ್ಕಳು, ಅದಕ್ಕೆ ಅಂಕ ಪದ್ಧತಿನ ಅನುಸರಿಸಬೇಕು. ಮತ್ತೆ ಮುಂದಿನ ವರ್ಷಗಳಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ರೂಪಿಸಲು ಸರ್ಕಾರ ಕೂಡ ಕರಡನ್ನು ಸಿದ್ಧಪಡಿಸುತ್ತಿದೆ ಅಂತಕ್ಕಂಥ ಮಾಹಿತಿ ಇರುವಂತದ್ದಾಗಿರುತ್ತೆ. ಅಂದ್ರೆ ಮುಂದಿನ ವರ್ಷಕ್ಕೆ ಬೇಕಾದ್ರೆ ನೀವೇನು ಹೊಸ ನಿಯಮಗಳನ್ನು ಮಾಡ್ಕೊಳ್ಳಿ, ಸದ್ಯಕ್ಕೆ ಇವಾಗ ನೀವು ಅಂಕವನ್ನೇ ಕೊಡಬೇಕು ಗ್ರೇಡ್ ಬದಲಾಗಿ ಅಂತ ಹೈಕೋರ್ಟ್ ಆದೇಶನ ಮಾಡುವಂತದ್ದಾಗಿರುತ್ತೆ. ಗ್ರೇಡ್ನ ನಿಯಮ ಅಂತಕ್ಕಂಥದ್ದು ಏನಿರುತ್ತಲ್ಲ, ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿದೆ? ಗ್ರೇಡ್ ಬೇಕಿತ್ತಾ, ಮಾರ್ಕ್ಸ್ ಬೇಕಿತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಕಮೆಂಟ್ ಮಾಡಿ ನೀವು ತಿಳಿಸಬಹುದಾಗಿರುವಂತದ್ದಾಗಿರುತ್ತೆ. ಸೊ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಇತರ ಮಾಹಿತಿಗಳು ಕೂಡ ಬರ್ತಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಆಲ್ ದಿ ಬೆಸ್ಟ್.